ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅನ್ನೋ ಪುಸ್ತಕನ ಬರೆದಿದ್ದೇನೆ. ಇದನ್ನು HSRA ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದ್ದಾರೆ. 120 ರೂಪೀಸ್ ಈ ಪುಸ್ತಕದ ಬೆಲೆ. ಇಲ್ಲಿವರೆಗೂ ನಾನು ಇಂಟ್ರೊಡಕ್ಷನ್ನಲ್ಲಿ 9 ಕಥೆಗಳನ್ನು ಮಾಡಿದ್ದೇನೆ. ಈಗ 10ನೇ ಕತೆ ಬಗ್ಗೆ ಬರ್ತೇನೆ. 10ನೇ ಕತೆ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು HSRA ಪಬ್ಲಿಕೇಶನ್ ಅವ್ರಿಗೆ ಒಂದು ನಾವೆಲ್ ಬರ್ಕೊಡೋಣ ಅಂತ ಹೋಗಿದ್ದು. ಆದರೆ ನಂಗೆ ಅವಾಗ ಕ್ಯಾನ್ಸರ್ ಪೇಷಂಟ್ ಆದ್ದರಿಂದ ನಾನು ಕೀಮೋ ಆಗ್ತಾಯಿತ್ತು. ನಂಗೆ ಜಾಸ್ತಿ ಹೊತ್ತು ಕೂತ್ಕೊಂಡು ಬರೆಯೋಕ್ಕಾಗ್ತಿರಲಿಲ್ಲ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಟೈಪ್ ಮಾಡಿದ ಮೊಬೈಲ್ನಲ್ಲೇ ಈ ಕತೆಗಳನ್ನು. ಆಮೇಲೆ ಎಡಿಟಿಂಗು ಎಲ್ಲ ಪ್ರೂಫ್ ರೀಡಿಂಗ್ ಮಾಡಿದ್ದು ಲ್ಯಾಪ್ಟಾಪಲ್ಲಿ. ಸೊ ಬರೆಯುವಾಗ ನಾವೆಲ್ಲು ತುಂಬ ಬರೆಯೋಕ್ಕಾಗಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಇದನ್ನು ವಿದ್ಯುಲ್ಲತೆ ಪಾರ್ಟ್ಗಳನ್ನು ಪಾರ್ಟ್ ಬೈ ಪಾರ್ಟು ಸ್ಟೋರಿಯಾಗೆ, ದೊಡ್ಡ ಸ್ಟೋರಿಯಾಗೆ ಮಾಡಿದೆ. ಇದೊಂದು ರೀತಿಯಲ್ಲಿ ಇದು ಇಂಟ್ಯೂಷನ್ ಆಗಿರೋ ಸ್ಟೋರಿ. ಗಂಧರ್ವರ ಕತೆ. ಒಬ್ಬ ಗಂಧರ್ವ ತುಂಬ ಶಿವಭಕ್ತ ಆಗಿರ್ತಾನೆ. ತುಂಬ ಏಜ್ ಆದರೂ ಮದುವೆ ಆಗಿರಲ್ಲ. ಅವನಿಗೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರ ಗಂಧರ್ವ ಕನ್ನಿಕೆ ಪರಿಚಯ ಆಗುತ್ತೆ. ಅದು ಪ್ರೇಮಕ್ಕೆ ತಿರುಗುತ್ತೆ. ಆ ಹುಡುಗಿ ಅಂದರೆ ಆ ಗಂಧರ್ವ ಕನ್ನಿಕೆ ಇವನ್ನೇ ಮಾಡ್ಕೋಬೇಕು ಅಂತ ಲವ್ ಅಟ್ ಫಸ್ಟ್ ಸೈಟ್ ಆಗಿ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಾಳೆ. ಪೂಜೆ ಪುನಸ್ಕಾರ ಮಾಡ್ತಾಳೆ. ಆದರೆ ಆ ಗಂಧರ್ವ ಕನ್ನಿಕೆಯ ತಂದೆಗೆ ತನ್ನ ಏಜ್ನವನ್ನೇ ಇವಳು ಮದುವೆ ಆಗೋದು ಮಗಳು ಇಷ್ಟ ಆಗಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಅದನ್ನು ಒಪ್ಪೋದಿಲ್ಲ. ಕಡೆಗೆ ಏನಾಗುತ್ತೆ, ಆ ಗಂಧರ್ವ ಕನ್ನಿಕೆ ನಿರಾಶೆಗೊಳಗಾಗಿ ಒಂದು ರೀತಿ ಡಿಸಪಾಯಿಂಟ್ ಆಗಿ ಸತ್ತೋಗ್ತಾಳೆ. ಆ ಗಂಧರ್ವ ಸಹಿತ ಶಿವಭಕ್ತ, ಶಿವಪೂಜೆಯಲ್ಲೇ ಹೆಚ್ಚು ಕಾಲ ಕಳೆದು ಅವನು ಸಹಿತ ಕಾಲಾಂತರದಲ್ಲಿ ವಯಸ್ಸಾಗಿದ್ದರಿಂದ ಅವನ ಒಂದು ಜೀವನ ಹೋಗುತ್ತೆ. ಇದೊಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸು ಟ್ರ್ಯಾಜಡಿ ಅಂತ ಅನಿಸಿದ್ರು, ಗಂಧರ್ವರಲ್ಲಿ ಹೇಗೆ ಸ್ವೇಚ್ಛಾ ಜೀವನ ಇತ್ತು, ಹೇಗೆ ಹೆಂಗಸರು ಎಲ್ಲದರಲ್ಲೂ ಮುಂದೆ ಬರೋರು, ಗಂಡಸರಿಗೆ ಈಕ್ವಲ್ ಆಗಿ ಎಲ್ಲ ಮಾಡೋರು, ಅದನ್ನು ನೋಡಿ ಇವನು ಆಶ್ಚರ್ಯಪಟ್ಟು ಆ ಗಂಧರ್ವ ಕನ್ನಿಕೆಯನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಸೊ ಈ ಥರ ನಾನು ಸಂಸ್ಕೃತ ಸ್ಟೂಡೆಂಟ್ ಆಗಿದ್ದರಿಂದ ಸ್ವಲ್ಪ ಈ ಥರ ನಾವೆಲ್ಸು ಕತೆಗಳು ಎಲ್ಲ ಓದಿರೋದ್ರಿಂದ ಈ ಗಂಧರ್ವರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ. ಕತೆ ಟ್ರಾಜೆಡಿ ಆದ್ರೂ ಇದು ಓದಬಹುದಾದಂತಹ ಕತೆ. ಇದು ನೋಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಬಂದಿದೆ. ಡಿಸಪಾಯಿಂಟ್ ಆಗುತ್ತೆ ಅಂತ ಕಂಡ್ರು ತುಂಬ ಸುಂದರವಾಗಿ ಓದಿಸ್ಕೊಂಡು ಹೋಗುತ್ತೆ. ಯಾರಿಗಾದರೂ ಈ ಕತೆ ಓದಬೇಕು ಅಂತ ಇಷ್ಟ ಇತ್ತು ಅಂದರೆ ನನ್ನ ಬುಕ್ ಕೊಂಡ್ಕೊಳ್ಳಿ. ಪುಸ್ತಕಗಳಿಗಾಗಿ ನನ್ನನ್ನು 9900322338 ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.